ಕೊನೆಗೂ ಮದುವೆ ಸಡಗರನೂ ಮುಗೀತು, ರಿಸೆಪ್ಷನ್ ಸಂಭ್ರಮ ಕೂಡ ಮುಗೀತು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ನಿನ್ನೆ ವಿಡಿಯೋನ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನಿನ್ನೆ ನಮ್ಮ ಕುಳ್ಳಿ ಮೇಡಮ್ ಅವರು ರೆಡಿಯಾಗಿ ಸೀದಾ ರಿಸೆಪ್ಷನ್ಗೆ ನಿಂತ್ಕೊಳ್ಳೋಕೆ ಅಂತ ಹೊರಟ್ರು. ಇನ್ನೊಂದ್ ಕಡೆ ನಾನು ಕೂಡ ರೆಡಿ ಆದೆ. ರೆಡಿಯಾಗಿ ಫೋಟೋಗೆ ವಿಡಿಯೋಗೆ ಅಂತ ಪೋಸ್ ಕೊಡ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಫಾಲೋವರ್ಸ್ಗಳು ನನ್ನನ್ನು ಹುಡುಕೊಂಡು ಬಂದ್ರು ಮಾತಾಡ್ಸಕ್ಕೆ ಅಂತ. ನನಗಂತೂ ತುಂಬಾನೇ ಖುಷಿ ಆಯ್ತು. ಅದ್ರಲ್ಲೂ ಒಂದು ಮಾತು ಹೇಳಿದ್ರು, ರಿಸೆಪ್ಷನ್ಗೆ ನಿಮ್ಮನ್ನ ನೋಡಕ್ಕೆ ಅಂತಾನೆ ಬಂದಿದ್ದೀನಿ ಅಂತ. ಅಲ್ಲೇ ನಾನು ಫಿದಾ ಆಗೋಗ್ಬಿಟ್ಟೆ. ಹಾಗೇನೆ ನಿಮ್ ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗ್ಲೂ ಋಣಿಯಾಗಿರ್ತೀನಿ. ಇಷ್ಟೇ ಅಲ್ಲ, ಇನ್ನೂ ತುಂಬಾ ಜನ ಮಾತಾಡ್ಸಿದ್ರಿ, ಆದ್ರೆ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಅವ್ರಿಗೆಲ್ರಿಗೂ ಕೂಡ ಒಂದ್ ಸಾರಿ ಕೇಳ್ತೀನಿ. ಇನ್ನೊಂದ್ ಕಡೆ ಪಾಪ ಬೆಳಗ್ಗೆಯಿಂದ ನಮ್ಮ ಮನೆಯವರು ನನ್ಗೋಸ್ಕರ ಕಾದು ಸುಸ್ತಾಗಿ ಹೋಗ್ಬಿಟ್ಟಿದ್ರು. ಒಂದ್ ಕಡೆ ನಮ್ ಕುಳ್ಳಿ ಮೇಡಮ್ ಅವ್ರನ್ನು ರೆಡಿ ಮಾಡಿಸಿ, ಇನ್ನೊಂದ್ ಕಡೆ ನಾನು ಕೂಡ ರೆಡಿಯಾಗಿ ಬರೋದ್ರೊಳಗಡೆ 11 ಗಂಟೆ ಮೇಲೆ ಆಗೋಗ್ಬಿಟ್ಟಿತ್ತು. ಬೆಳಗ್ಗೆ ಸ್ವಲ್ಪ ತಿಂಡಿ ತಿಂದಿದ್ವಿ ಅಂತ ಡೈರೆಕ್ಟ್ ಆಗಿ ಫಸ್ಟ್ನೇ ಪಂಕ್ತಿಗೆ ಊಟಕ್ಕೆ ಬಂದಿದ್ವಿ. ಇನ್ನು ಅಲ್ಲಿ ಒಂದ್ ಪಾಪು ಫೋಟೋ ತೆಗಿತಾ ಇತ್ತು, ನಿಮ್ದು ಕೂಡ ತಕ್ಕೊಡ್ತೀನಿ ಅಂತ ಒಂದೆರಡು ಹಂಗೆ ಫೋಟೋ ಕ್ಲಿಕ್ ಮಾಡ್ತು. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಸೀದಾ ರಿಸೆಪ್ಷನ್ ಹಾಲ್ ಕಡೆ ಬಂದ್ವಿ. ಎಲ್ಲರೂ ಹೋಗಿ ಗಿಫ್ಟ್ ಕೊಡ್ತಾ ಇದ್ರು. ನಾವು ಸ್ವಲ್ಪ ವೆಯ್ಟ್ ಮಾಡಿ ಎಲ್ಲಾರ್ದು ಮುಗಿದ್ಮೇಲೆ ನಾವು ಕೂಡ ಹೋಗಿ ಗಿಫ್ಟ್ ಎಲ್ಲ ಕೊಟ್ಟು ಹಂಗೇನೆ ಜೊತೆಲಿ ಒಂದ್ 4 ಫೋಟೋ ತೆಗೆಸ್ಕೊಂಡು, ಆಮೇಲೆ ಅವರಿಬ್ರು ಸ್ವಲ್ಪ ಸೈಡಿಗೆ ಕಳ್ಸ್ಬಿಟ್ಟು ನಾವಿಬ್ರು ಸಪ್ರೇಟ್ ಆಗಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ಅದಾದ್ಮೇಲೆ ಅವ್ರ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಅವರೆಲ್ಲ ಕೇಕ್ ತಂದಿದ್ರು ಅಂತ ಕೇಕ್ ಕಟಿಂಗ್ ಕೂಡ ಮುಗಿಸ್ಕೊಂಡು, ಜೊತೆಗೆ ನಾವಿಬ್ರು ಸಪ್ರೇಟ್ ಆಗಿ ಫೋಟೋ ತೆಗೆಸ್ಕೊಳ್ಳೋಕೆ ಅಂತ ಕರೆದ್ಲು. ಫೋಟೋ ಎಲ್ಲ ತೆಗೆಸ್ಕೊಂಡು ಅದಾದ್ಮೇಲೆ ಮತ್ತೆ ಅವಳಿಗೆ ಫೋಟೋಗ್ರಾಫರ್ ಕೆಲಸ ಕೊಟ್ಟು ನಾವಿಬ್ರು ಇಲ್ಲಿ ಫೋಟೋ ತೆಗೆಸ್ಕೊಂತಾ ಇದ್ವಿ. ಇನ್ನೊಂದ್ ಕಡೆ ಮೂವಿ ಕವರ್ನ ನನ್ನ ಕೈಲಿ ಕೊಟ್ಟು ಮತ್ತೆ ಕಪಲ್ ಫೋಟೋಸ್ಗೆ ಅಂತ ಹೋದ್ವಿ. ಇನ್ನ ಹೋದ್ ವಾರ ಎಲ್ಲ ಮದ್ವೆ ಸಡಗರದಲ್ಲಿ ಓಡಾಡ್ತಾ ಇದ್ವಿ. ಈ ವಾರ ರಿಸೆಪ್ಷನ್ ಸಂಭ್ರಮ ಕೂಡ ಮುಗಿಸಿದ್ವಿ. ಒಟ್ಟಾರೆ 2 ಫಂಕ್ಷನ್ ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಾಯ್ತು. ಜೊತೆಗೆ ಮತ್ತೆ ನಾನು ಸಿಂಗಲ್ ಫೋಟೋಸ್ನೆಲ್ಲ ತೆಗೆಸ್ಕೊಂಡು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಅದೇ ಮೇಕಪ್ ಅಲ್ಲಿ ಮನೆ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಹೋಗೋ ಟೈಮಲ್ಲಿ ನಮ್ಮ ಮನೆಯವರು ಫುಡ್ ತಗೊಂಡ್ ಹೆಲ್ಪ್ ಮಾಡ್ತಾ ಇದ್ರು. ಇನ್ನೊಂದ್ ಕಡೆ ನಮ್ ಕುಳ್ಳಿ ಮೇಡಮ್ ಅವರು ಮನೆಗೆ ಹೋಗೋ ತನಕನೂ ಕಾಯ್ದಲೆ ನಾವು ಕೊಟ್ಟಿರೋ ಗಿಫ್ಟ್ ನೆಲ್ಲ ಓಪನ್ ಮಾಡಿ ನೋಡ್ತಾ ಇದ್ರು. ಅಲ್ಲೇ ಒಂದ್ 4-5 ಓಪನ್ ಮಾಡಿ ನೋಡಿದ್ಲು. ಇನ್ನು ಅದಾದ್ಮೇಲೆ ಅಲ್ಲೇ ಸ್ವಲ್ಪ ಅರ್ಶಿನ ಕುಂಕುಮ ಎಲ್ಲ ತಗೊಂಡು ಹೂವು ಎಲ್ಲ ಮುಡ್ಕೊಂಡು ಕೊನೆಗೂ ಹೊರಡೋಣ ಅಂತ ಹೊರಡ್ತಾ ಇದ್ವಿ. ಅಷ್ಟರಲ್ಲಿ ಇವರೇ ತಿಪ್ಟೂರ್ ಕಡೆ ಬರ್ತೀವಿ ಅಂತ ಹೇಳಿದಕ್ಕೆ ಸೀದಾ ಕಾರ್ ಹತ್ಕೊಂಡು ಅವ್ರ ಮನೆ ಕಡೆನೆ ಹೊರಟ್ವಿ. ಅಲ್ಲಿಗೆ ಹೋದ ತಕ್ಷಣ ಅಕ್ಕ ತಲೆಯಲ್ಲಿ ತುಂಬಾ ಅಗರಾಗಿದೆ ಅಂತ ಕರ್ಕೊಂಡು ಎಣ್ಣೆ ಹಚ್ಕೊಟ್ರು. ಎಣ್ಣೆ ಹಚ್ಚಿ ಚೆನ್ನಾಗೇನೋ ಮಸಾಜ್ ಮಾಡ್ಕೊಟ್ರು. ಇನ್ನೊಂದ್ ಕಡೆ ನಮ್ಮ ಮನೆಯವರು ನನ್ನ ಡ್ಯೂಟಿ ತಪ್ಪಿತು ಅಂತ ಆರಾಮಾಗಿ ಕೂತಿದ್ರು. ಇನ್ನ ಚೆನ್ನಾಗಿ ಎಣ್ಣೆ ಎಲ್ಲ ತಟ್ಟಿಸ್ಕೊಂಡು ಹಂಗೇನೆ ತಲೆ ಕೂಡ ಬಾಚ್ಕೊಟ್ರು. ಅದೇ ಗ್ಯಾಪ್ ಅಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಒಂದ್ ಕಪ್ ಕಾಫಿ ಕುಡ್ಕೊಂಡು ಕೂತಿದ್ವಿ. ಮಳೆ ಕೂಡ ಶುರು ಆಯ್ತು. ಜೊತೆಗೆ ಓಡೋ ಟೈಮ್ ಕೂಡ ಬಂತು ಅಂತ ಸೀದಾ ತಿಪ್ಟೂರಿಗೆ ಬಂದು ಪಾರ್ಕಿಂಗ್ ಲಾಟ್ ಅಲ್ಲಿ ಹಾಕಿದ್ ಗಾಡಿ ಎತ್ಕೊಂಡು ಮನೆ ಕಡೆ ಬಂದ್ವಿ. ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.